ಫ್ರೆಂಡ್ಸ್, ಈ ಪರ್ಟಿಕ್ಯುಲರ್ ವಿಡಿಯೋ ನನ್ನ ರೆಗ್ಯುಲರ್ ವ್ಲಾಗ್ ಸ್ಟೈಲ್ ಅಲ್ದಿರಾ ಒಂದು ಶಾರ್ಟ್ ಫಿಲಮ್ ಥರನೋ ಒಂದು ಡಾಕ್ಯುಮೆಂಟ್ರಿ ಥರನೋ ಇರುತ್ತೆ. ಸೊ ಮ್ಯಾಕ್ಸಿಮಮ್ ಹೆಡ್ಸೆಟ್ ಹಾಕ್ಕೊಂಡೆ ಕೇಳಿ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ. ದೆವ್ವಗಳು ಕಟ್ಸಿರೋ ಟೆಂಪಲ್ ಇದೆ ಅಂತಾರಲ್ಲ, ದೆವ್ವಗಳು ಕಟ್ಸಿರೋ ಟೆಂಪಲ್ ಇದೆ ಅಂತಾರಲ್ಲ. ಸ್ಟ್ರೈಟ್ ಮೇಲ್ಗಡೆ ಹೋಗ್ತೀರಾ, ಹಾ. ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ರೈಟ್ ಮೇಲೆ ಕಾಣಿಸ್ತದೆ. ದೆವ್ವಗಳು ಕಟ್ಸಿರೋ ಟೆಂಪಲ್ ಇದೆ ಅಂತಾರಲ್ಲ, ದೆವ್ವಗಳು ಕಟ್ಸಿರೋ ದೇವಸ್ಥಾನ. ಅಥವಾ ದೆವ್ವಗಳು ದೇವಗಳು ಹಾ ಅಲ್ಲಿ ಸ್ಟ್ರೈಟ್ ಈಶ್ವರನ ದೇವಸ್ಥಾನ. ಸ್ಟ್ರೈಟ್ ಹೋಗ್ಬೇಕಾ? ಸ್ಟ್ರೈಟ್ ಹೋಗ್ಬೇಕು. ದೆವ್ವಗಳೇನಾ? ದೇವ್ರಿಗೆ ಕಟ್ಟಿದ್ರು ಅವಾಗ. ಅದೇ ಇಲ್ಲಿ ದೆವ್ವಗಳು ಕಟ್ಸಿರೋ ಟೆಂಪಲ್ ಅಂತ ಹೇಳ್ತಾರಲ್ಲ, ದೇವಸ್ಥಾನ ಎಲ್ಲದು? ಇಲ್ಲಿ ಕಾಣಿಸ್ತಿದೆಯಲ್ಲ, ದೆವ್ವಗಳೇನ ಕಟ್ಸಿರೋದು? ಆ ಕಾಲದಾಗ ನಾವು ಹುಟ್ಟಿರ್ಲ ಒಟ್ಟ ಹಾ ಆ ಕಾಲದಾಗ ಕಟ್ಟಿರ. ಫ್ರೆಂಡ್ಸ್, ಈಗಂತೂ ದೇವಸ್ಥಾನದ ಹತ್ರ ಬಂದ್ಬಿಟ್ಟಿದೀವಿ. ಇಲ್ಲಿನ ಜನ ಏನ್ ಹೇಳ್ತಿದ್ದೀರಾ ಅಂತ ಕೇಳಿಸ್ಕೊಂಡಿದ್ದೀರಾ ನೀವು. ಸೊ ಈಗ ನಮ್ಮ ಮುಂದೆ ಇರುವಂತ ಟಾಸ್ಕ್ ಏನಂತಂದ್ರೆ, ದೇವಸ್ಥಾನವನ್ನು ದೆವ್ವಗಳು ಕಟ್ಟಿದ್ದು ಇತಿಹಾಸನ, ಕಟ್ಟುಕತೆನ. ಸೊ ಇವತ್ತು ನಾವು ಛೇದಿಸ್ಬೇಕಾಗಿರುವಂತ ವಿಷಯ ಇದೆ. ಊರಿನ ಜನಗಳು ಹೇಳಿದ್ ಕೇಳಿದೀವಿ, ದೇವಸ್ಥಾನಕ್ಕೆ ಹೋಗೋಣ, ಇಲ್ಲೇನ್ ಸಿಗುತ್ತೆ ಅಂತ ನೋಡೋಣ, ಇನ್ನೆಷ್ಟು ಅದ್ಭುತಗಳು ನಮಗೆ ಕಾಣಿಸುತ್ತೆ ಅಂತ ನೋಡೋಣ, ಆಶ್ಚರ್ಯ ಪಡಿಸುವಂತ ವಿಚಾರಗಳು ಇನ್ನಷ್ಟು ಸಿಗುತ್ತಾ ಅಂತ ನೋಡೋಣ. ಸ್ಟಾರ್ಟ್. ವೆರಿಫಿಕೇಶನ್ ಸ್ಟಾರ್ಟ್ ಮಾಡೋಣವಾ? ಫ್ರೆಂಡ್ಸ್, ಈಗ ಮ್ಯಾಟ್ರ್ ಏನಂತಂದ್ರೆ, ಇಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಮೊದಲು ಪ್ರಯತ್ನ ಮಾಡಿದ್ದು ದಯಾಳು ಬಚ್ಚೇಗೌಡ್ರು ಅಂತ. ಅವ್ರನ್ನೇ ದಯಾಳು ಬುಚ್ಚಯ್ಯ, ದಯಾಳು ಬಚ್ಚೇಗೌಡ್ರು ಅಯ್ಯಪ್ಪನ ಬಚ್ಚಣ್ಣ ಅಂತ ಅಂತಾನು ಕರೀತಾರೆ. ಈ ದಯಾಳು ಬಚ್ಚೇಗೌಡ್ರಿಗೆ ದಯಾಳು ಅನ್ನೋದು ಬಂದಿರುವಂತ ಬರೋದು ಬಿಕಾಸ್ ಅವ್ರು ತುಂಬಾ ಒಳ್ಳೆ ಕೆಲಸಗಳು ಮಾಡ್ತಿದ್ರಂತೆ, ದಯಾ ಗುಣದಿಂದ ಇರೋರಂತೆ. ಅದಕ್ಕೆ ದಯಾಳು ಅನ್ನೋದು ಒಂದು ಅವರಿಗೆ ಬಿರುದಾಗಿ ಸಿಕ್ಕಿರುವಂತ ಹೆಸರು. ಸೊ ಅವ್ರ ದೇವಸ್ಥಾನ ಬೆಳಗ್ಗೆಲ್ಲ ಕಷ್ಟಪಟ್ಟು ಕಟ್ಟಿದಾಗ ರಾತ್ರಿ ಹೊತ್ತು ಬಂದ್ಬಿಟ್ಟು ದೆವ್ವಗಳು ಆ ದೇವಸ್ಥಾನವನ್ನ ಕೆಡುತ್ತಿತ್ತು. ಸೊ ನೆಕ್ಸ್ಟ್ ಡೇ ಮತ್ತೆ ಕನ್ಸ್ಟ್ರಕ್ಷನ್ ಮಾಡೋದು, ಮತ್ತೆ ದೆವ್ವಗಳು ಬಂದು ಕೆಡುವುದು, ಈ ತರ ಆಗ್ತಿತ್ತು. ಇದನ್ನೆಲ್ಲ ನೋಡಿ ಸಹಿಸಕ್ಕಾಗ್ದಿರುವಂತ ಬಚ್ಚೇಗೌಡರು ಈ ಊರನ್ನ ಬಿಟ್ಟು ಆಚೆ ಹೋದ್ರು. ನಂತರ ಬ್ಲ್ಯಾಕ್ ಮ್ಯಾಜಿಕ್ ಈ ತರ ವಿದ್ಯೆಗಳನ್ನೆಲ್ಲ ಕಲ್ತ್ಕೊಂಡು ಮತ್ತೆ ಊರಿಗೆ ಬರ್ತಾರೆ. ಅವಾಗ ಆ ದೆವ್ವಗಳ ಜುಟ್ಟನ್ನ ಕತ್ತರಿಸಿ ಅವುಗಳನ್ನೆಲ್ಲ ಬಂಧಿಸಿ ಇವರ ತೊಡೆಯಲ್ಲಿಟ್ಕೋತಾರೆ. ಸೊ ನಂತರ ಆ ದೆವ್ವಗಳು ಬಂದೆಲ್ಲ ರಿಕ್ವೆಸ್ಟ್ ಮಾಡುತ್ತೆ,
ಯಾಕೆ ನಮ್ಮನ್ನು ಬಂಧಿಸಿದ್ದೀರಾ, ನಾವೇನು ತಪ್ಪು ಮಾಡಿದ್ದೀವಿ ಅಂತ ಕೇಳಿದಾಗ ಆಗ ಬಚ್ಚೇಗೌಡರು ಹೇಳ್ತಾರೆ, ಈ ದೇವಸ್ಥಾನ ಏನನ್ನಾದರೆ ಬೀಳಿಸ್ತಿದ್ದೀರೋ ಇದನ್ನೆಲ್ಲ ಕಟ್ಕೊಡಿ. ಇದು ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್, ನನ್ನ ಊರಿಗೆ ಮತ್ತೆ ನೀವು ಯಾವತ್ತೂ ಕಾಲಿಡಬಾರ್ದು ಅಂತ ಹೇಳಿ. ಆಗ ಈ ದೆವ್ವಗಳೆಲ್ಲ ಒಂದೇ ಒಂದು ರಾತ್ರಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿವೆ ಅಂತ ಹೇಳಲಾಗ್ತದೆ ಇಲ್ಲಿ. ಇವಾಗ ಎತ್ತಕ್ಕಾಗದ ಆಮೇಲೆ ಏನು ಒತ್ತು ತಕ್ಕಾಗೋಯ್ತು ದೇವಸ್ಥಾನಕ್ಕೆ ಎತ್ಬಿಟ್ಟು. ಆಮೇಲೆ ಮುಂದಲ್ಲೇ ಕೇಳಿದ್ರಿ ಯಾಕಂದ್ ಕಡೆ ಇಟ್ಕೊಂಡಿದ್ನಲ್ಲ ಯಾವ್ದು ಅವಾಗ ಕಟ್ಸಿದ ಕಾಲದಾಗ ಇವ್ರು ಈಶ್ವರನ ದೇವಸ್ಥಾನ ಅಂತಾರೆ. ಅವ್ರ ದೇವ್ಗಳು ಇವಾಗ ಇಲ್ಲ. ಓಕೆ, ಹೊಟ್ಟಾಗಿದೆ. ಅವಾಗ ಕಟ್ಟಿದ ದೆವ್ವಗಳೇನಾ? ದೇವ್ರಿಗೆ ಕಟ್ಟಿದ್ರು ಅವಾಗ ಮಂಟ ಕಟ್ಬಿಟ್ಟು ಹೊಟ್ಟೋದ್ಕು. ಆಮೇಲೆ ಎಲ್ಲ ಜನ ಸೇರ್ಕೊಂಡು ಈಶ್ವರನ ದೇವಸ್ಥಾನ ಅಂತ ಹೆಸರಿಕೊಂಡು ಒಳ್ಳೆ ಚೆನ್ನಾಗ್ ಮಾಡ್ಯಾವ್ರೆ. ಇನ್ನೊಂದು ವಿಷಯ ಹೇಳೋದಿದೆ, ಅದೇನು ಅಂತಂದ್ರೆ ಹೆಚ್ಚು ಕಮ್ಮಿ 500 ವರ್ಷಗಳಿಂದ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ದೇವರನ್ನ ಪ್ರತಿಷ್ಠಾಪನೆ ಮಾಡಿರಲಿಲ್ಲ. ಕೇವಲ 50 ವರ್ಷಗಳ ಹಿಂದೆ ಶಿವಾಲಯದಲ್ಲಿ ಈ ಶಿವನನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿರುವಂತಹ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಕರ್ನಾಟಕದಲ್ಲೇ ಇರುವಂತಹ ಅತಿ ದೊಡ್ಡ 2ನೇ ಶಿವಲಿಂಗ ಈ ದೇವಸ್ಥಾನದಲ್ಲಿ ಇರುವಂಥದ್ದು. ಈ ದೇವಸ್ಥಾನಕ್ಕೂ ಶಿವಲಿಂಗಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ. ಆದ್ರೆ ದೇವನಲ್ಲಿ ಫೋಟಕ್ಕ ನೇಗಿಲಿಂದ ನೆಲ ಉಳ್ಬೇಕಾದ್ರೆ ಒಂದು ಶಿವಲಿಂಗ ಇವರಿಗೆ ಸಿಗುತ್ತೆ. ಆ ಶಿವಲಿಂಗವನ್ನ ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇದನ್ನ ಸುಂದರೇಶ್ವರ ದೇವಾಲಯ ಅಂತ ಕರೆಯಲ್ಪಡಲಾಗುತ್ತದೆ, ಅಥವಾ ಮೀನಾಕ್ಷಿ ಸುಂದರೇಶ್ವರ ದೇವಾಲಯ ಅಂತ ಕರೆಯಲ್ಪಡಲಾಗುತ್ತದೆ. ಸೊ ಇದು ಈ ದೇವಸ್ಥಾನಕ್ಕೆ ಭೂತನಾಥನಿಗೂ ಇರುವಂತಹ ಸಂಬಂಧ, ಈ ಭೂತಗಳಿಗೂ ಆ ಭೂತನಾಥನಿಗೂ ಇರುವಂತಹ ಸಂಬಂಧ. ಈ ದೇವಸ್ಥಾನದಲ್ಲಿ ಇತಿಹಾಸವನ್ನು ಸೃಷ್ಟಿಸುವಂತಹ ಏನಾದ್ರು ಒಂದು ವಿಶೇಷ ಇದೆ ಅಂತಂದ್ರೆ ಅದು ಇಲ್ಲಿರುವಂತಹ ಶಿವಲಿಂಗ ಕರ್ನಾಟಕದಲ್ಲೇ ಅತಿ ದೊಡ್ಡದಾದ 2ನೇ ಶಿವಲಿಂಗ. ದೇವನಹಳ್ಳಿ ಹತ್ರ ಇರುವ ಬೊಮ್ಮವರ ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ನಾವು ನೋಡ್ಬೋದು. ನಿಜಾನ ಸುಳ್ಳ, ನನಗೆ ಡೌಟ್ ಬರ್ತಿದೆ ಇದು ಅಂತಂದರೆ ನನಗೂ ಬರ್ತಿದೆ. ಸೊ ನನ್ನ ವೆರಿಫಿಕೇಷನಲ್ಲಿ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದ್ರೆ, ಇದು ಆಂಧ್ರ ಪ್ರದೇಶದಲ್ಲಿ ಹತ್ತಿರ ಇರೋದ್ರಿಂದ ಬಾರ್ಡ್ರ್ ಪ್ಲೇಸಸ್ ಆಗಿರೋದ್ರಿಂದ ಅರ್ಧ ಜನಕ್ಕೆ ಇಲ್ಲಿ ತೆಲುಗು ಬರುತ್ತೆ. ಸೊ ದಯಾಳು ಬಚ್ಚಣ್ಣನವರನ್ನು ಅವರು ದಯಾಳು ಬುಚ್ಚಯ್ಯ ಅಂತ ಕರೆದ್ರು, ನಿಧಾನಕ್ಕೆ ದಯ್ಯಾಲ ಬುಚ್ಚಯ್ಯ ಅಂತ ಕರೆದ್ರು. ನಿಧಾನಕ್ಕೆ ಏನಾಯ್ತು ಅಂತಂದರೆ ದಯ್ಯಾಲ ಕೈಯಲ್ಲಿ ಕಟ್ಟಿಸಿದ ಬುಚ್ಚಯ್ಯ ಅಂತ ಹೆಸರು ಬಂತು. ನಿಜಾನ ಕಟ್ಸಿರೋದು ದೆವ್ವಗಳು? ಇಲ್ಲ, ದಯಾಳು ಬಚ್ಚಣ್ಣ ಅಂದ್ಬಿಟ್ಟಿತ್ತು ಅವ್ರು ಕಟ್ಸಿರೋಂಥದ್ದು. ಅದೇ ದಿನಪತಿ ಮೇಲೆ ಹಿಂಗಾಗಿದ್ರು ಅಷ್ಟೇ. ದಯಾಳು ಬಚ್ಚಣ್ಣನ ಕೇಳೋದ್ ಬಿಟ್ಬಿಟ್ಟು ದಯಾಲು ದಯಾಲು ಅಂತಂದು. ಅಂದ್ರೆ ಬೇಸಿಕ್ಲಿ ತೆಲುಗುವಿಂದ ಬಂದಿರೋದಲ್ವಾ ರಿಟರ್ನ್ ಅದು? ದಯ್ಯಾಲು ಅಂದರೆ ತೆಲುಗಿನಲ್ಲಿ ದೆವ್ವಗಳು ಅಂತ ಅರ್ಥ. ಗೊತ್ತಿದೆಯಲ್ಲ ಕಥೆಗಳು ಹೆಂಗೆ ಹುಟ್ಟುತ್ತಂತ, ಆ ರೀತಿ ಹುಟ್ಟಿರುವ ಒಂದು ಕತೆ ಇದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನಂತ ಮಿಸ್ ಮಾಡಿದಿರ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಗಲೇ ಈ ನನ್ನ ಕಷ್ಟಕ್ಕೆ ಒಂದು ಬೆಲೆ ಸಿಕ್ಕಂಗಿರೋದನ್ನ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.